ಪ್ರತಿಯೊಬ್ಬ ಭೂಗೋಳ ತಜ್ಞರು ಕೂಡ ಒಂದು ವಿಷಯವನ್ನು ನಮಗೆ ತಿಳಿಸಕ್ಕೆ ಇಷ್ಟಪಡ್ತಾರೆ. ಮಾನವನ ಇತಿಹಾಸ ಆಯಾ ಪ್ರದೇಶಗಳ ಸ್ವಾಭಾವಿಕ ಭೌಗೋಳಿಕ ವಾತಾವರಣವನ್ನು ಅವಲಂಬಿಸಿರುತ್ತದೆ ಹಾಗೂ ಅವುಗಳ ಇತಿಹಾಸವನ್ನು ರೂಪಿಸುತ್ತದೆ ಅಂತ ಇದನ್ನು ಎಲ್ಲರೂ ಕೂಡ ಸಮ್ಮತಿಸ್ತಾರೆ. ಎಲ್ಲ ಭೂಗೋಳ ತಜ್ಞರು ಕೂಡ ಇದನ್ನು ಅವರು ಒಪ್ಕೊಂಡಿದ್ದಾರೆ. ಮಾನವ ಮತ್ತು ಪರಿಸರಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಇತಿಹಾಸ ರೂಪುಗೊಳ್ಳುತ್ತೆ. ಭಾರತದ ಇತಿಹಾಸ ಕೂಡ ಅದೇ ಥರ ಇರುತ್ತೆ. ಭೌಗೋಳಿಕ ಲಕ್ಷಣಗಳು ಮತ್ತು ಪರಿಸರಗಳು ಭಾರತೀಯ ಜನಜೀವನದ ಮೇಲೆ ಮತ್ತು ಇತಿಹಾಸದ ಗತಿಯ ಮೇಲೆ ತಮ್ಮದೇ ಆದ ಅಚ್ಚಳಿಯದ ಪ್ರಭಾವವನ್ನು ಬೀರಿರಬಹುದು. ರಿಚರ್ಡ್ ಹಕ್ಲುಡ್ ಹೇಳ್ತಾರೆ, ಭೂಗೋಳ ಮತ್ತು ಕಾಲಗಣನೆಗಳು ಇತಿಹಾಸದ ಎರಡು ಕಣ್ಣುಗಳಿದ್ದಂತೆ. ಸೂರ್ಯ ಚಂದ್ರ ನಮ್ಮ ಪ್ರಪಂಚಕ್ಕೆ ತುಂಬ ಬೇಕಾಗಿರೋದು ಅಲ್ವಾ? ಮಾನವ ಜನಾಂಗಕ್ಕೆ ಬೆಳಗ್ಗೆ ಆಗೋದನ್ನು ತಿಳಿಸೋದು ಸೂರ್ಯ, ರಾತ್ರಿ ಆಗ್ತಾ ಇದೆ ಅಂತ ತಿಳಿಸೋದು ಚಂದ್ರ. ಸೊ ಪ್ರಪಂಚಕ್ಕೆ ಹೇಗೆ ಸೂರ್ಯ ಚಂದ್ರರ ಅಗತ್ಯವಿದೆಯೋ, ನಾವು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಭೂಗೋಳ ಮತ್ತು ಕಾಲಗಣನೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಯಾವ ಕಾಲದಲ್ಲಿ ಏನು ನಡೆದಿತ್ತು ಈ ಭೂಮಿಯಲ್ಲಿ, ಏನು ನಡೆದಿರಬಹುದು, ಏನು ನಡೀತಾ ಇತ್ತು, ಏನು ನಡೀತಾ ಇದೆ, ಇದನ್ನೆಲ್ಲ ಕಾಲ ನಮಗೆ ತಿಳಿಸತ್ತೆ. ಕಾಲಕ್ಕೆ ತಕ್ಕಂಗೆ ಆ ಭೂಪ್ರದೇಶ ಹೇಗಿತ್ತು ಅನ್ನೋದನ್ನು ನಮಗೆ ಅರಿವು ಮೂಡಿಸುತ್ತೆ. ಸೊ ಹಾಗಾಗಿ ಇದನ್ನು ಎರಡು ಕಣ್ಣುಗಳಿದ್ದಂತೆ ಅಂತ ಭೂಗೋಳಜ್ಞರು ಹೇಳ್ತಾರೆ.